ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ಅಯೋಧ್ಯೆಗೆ ಹೋಗ್ತಿದ್ದೀವಿ ಅಂತ. ನೋಡಿ ಬಂದ್ವಿ ರೈಲ್ವೆ ಸ್ಟೇಷನ್ ಇದೆ, ಅಯೋಧ್ಯೆ ರೈಲ್ವೆ ಸ್ಟೇಷನ್ ಇದೆ. ನಾವು ಸುಮಾರು ಬೆಳಿಗ್ಗೆ 4 ಗಂಟೆ ಅಷ್ಟರಲ್ಲಿ ರೀಚ್ ಆಗಿದ್ದೀವಿ. ನೋಡಿ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ. ನಾನು ಇಷ್ಟೊಂದು ರೈಲ್ವೆ ಸ್ಟೇಷನ್ಗಳೆಲ್ಲ ನೋಡಿದ್ದೀನಿ, ಆದರೆ ಇದಂತೂ ಸಿಕ್ಕಾಬಿಟ್ಟು ದೊಡ್ಡದಿದೆ. ತುಂಬ ಚೆನ್ನಾಗೂ ಇದೆ, ಕ್ಲೀನ್ ಇದೆ. ನೋಡಿ ಎಲ್ಲ ಅಲ್ಲಲ್ಲೇ ಮಲಗಿದ್ದಾರೆ. ಹಾಗೆ ನಾವು ರೆಸ್ಟ್ ಮಾಡೋಣ, ನಿನ್ನೆ ಎಲ್ಲ ಸುಸ್ತಾಗಿದೆ. ನಾವು ಕಾಶಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದಿದ್ವಲ್ಲ, ಸರಿ ನಿದ್ದೆ ಇರಲಿಲ್ಲ. ಹಾಗಾಗಿ ನಾವು ಸಹ ಅಲ್ಲೇ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಸುಮಾರು 4 ಗಂಟೆಯಿಂದ 8 ಗಂಟೆ ತನಕ ನಿದ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ತುಂಬ ಚಳಿ ಇತ್ತು, ನಿದ್ದೆ ಮಾಡಿದ್ವಿ ನಾವು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇಲ್ಲಿ ಅಯೋಧ್ಯೆ ರಾಮ, ಮತ್ತು ಅದರ ಆಪೋಸಿಟೇ ಇನ್ನೊಂದು ಮಾರುತಿ ಅಂದರೆ ಆಂಜನೇಯಂದು ಸ್ಟ್ಯಾಚು ಇದೆ ಆ ಕಡೆ. ರೈಲ್ವೆ ಸ್ಟೇಷನಲ್ಲೆಲ್ಲ ಚಿತ್ರ ಬಿಡಿಸಿದ್ದಾರೆ ರಾಮ ಮಂದಿರದ್ದು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಟೈಲ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲೇ ನೋಡಿ ಅಯೋಧ್ಯೆ ರಾಮ ಮಂದಿರದ ಚಿತ್ರಗಳೆಲ್ಲ ಇದೆ. ಎಷ್ಟೊಂದು ಜನ ಇದ್ದಾರೆ ಅಂದರೆ ತುಂಬಾ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಲ್ಲಲ್ಲೇ ಮಾಡ್ಕೊಂಡಿದ್ದಾರೆ. ಎಲ್ಲ ಟ್ರಾವೆಲ್ ಮಾಡೋರು, ಈಗ ಟ್ರೈನು ಎಷ್ಟು ಗಂಟೆಗೆ ಇರುತ್ತೆ, ನೈಟ್ ಇರುತ್ತೆ, ಇಲ್ಲ ಮಾರ್ನಿಂಗ್ ಇರುತ್ತೆ, ಎಲ್ಲ ಏನು ಮಾಡ್ತಾರೆ. ಅಲ್ಲಿ ತುಂಬ ಚಳಿ ಇತ್ತಲ್ಲ, ಹಾಗಾಗಿ ಎಲ್ಲ ಮಲಗಿದ್ದಾರೆ. ಮತ್ತು ನಾವು ಅಲ್ಲೇ ನೋಡಿ ರೈಲ್ವೆ ಸ್ಟೇಷನ್ ಎಷ್ಟು ಅನುಕೂಲಗಳಿದೆ ಅಂದರೆ ತುಂಬಾ ಅನುಕೂಲ ಇದೆ. ನೀವು ಅಲ್ಲೇ ಬಾತ್ರೂಮ್ ಇದೆ, ಸ್ನಾನ ಮಾಡ್ಬೋದು, 10 ರೂಪಿ ಅಷ್ಟೇ. ಮತ್ತು ಹಾಗೆಯೇ ನೀವು ಫ್ರೆಶಪ್ ಆಗಿ ಅಲ್ಲೇ ಲಗೇಜ್ ರೂಮ್ ಇದೆ, ರೈಲ್ವೆ ಸ್ಟೇಷನಲ್ಲಿ ಲಗೇಜ್ ರೂಮ್ ಇಟ್ಟು ಹಾಗೆಯೇ ಫ್ರೆಶಪ್ ಆಗಿ ನೋಡಿ. ರೈಲ್ವೆ ಸ್ಟೇಷನಲ್ಲೇ ಹೋಟೆಲ್ಗಳು ಎಷ್ಟೊಂದಿದೆ. ಔಟ್ಸೈಡ್ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬ ಊಟ ಸಿಕ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಔಟ್ಸೈಡಲ್ಲಿ 250, 280, ಮೋರ್ ದೆನ್ 300 ಇದ್ರೂ ಹೊಟ್ಟೆ ತುಂಬಲ್ಲ. ಸ್ವಲ್ಪ ಅನ್ನ ಕೊಡ್ತಾರೆ ಆ ಥರ. ಆದರೆ ಇಲ್ಲಿ ಜಸ್ಟು ನೀವು 70 ಅನ್ನ ಸಾಂಬಾರು ಸಿಗುತ್ತೆ. ನೀವು ಎಲ್ಲೂ ಹೋಗೋವಾಗೇ ಇಲ್ಲ, ಅಲ್ಲೇ ರೈಲ್ವೆ ಸ್ಟೇಷನ್ ಒಳಗಡೆ ಇದೆ ಇದು ಹೋಟೆಲ್. ನೋಡಿ ಬೇಕಿದ್ರೆ ನೀವು ಔಟ್ಸೈಡ್ಗೂ ಇಲ್ಲಿ ಹೋಟೆಲಿಗೂ ಕಂಪೇರ್ ಮಾಡಿ ನೋಡಿ ಬೇಕಿದ್ರೆ ಸಿಕ್ಕಾಪಟ್ಟೆ ಚಾರ್ಜ್ ಇರುತ್ತೆ. ಆದರೆ ಚೆನ್ನಾಗಿದೆ, ಇಲ್ಲಿ ಫುಡ್ಡೆಲ್ಲ ಚೆನ್ನಾಗಿದೆ. ಹಾಗೆಯೇ ಟೇಸ್ಟು ಇತ್ತು, ಪರವಾಗಿಲ್ಲ, ಚೆನ್ನಾಗಿದೆ. ನಾವು ಹೋಗೋಕ್ಕಿಂತ ಮುಂಚೆ ರೆಡಿಯಾಗಿ ಊಟ ಮಾಡ್ಕೊಂಡು ಹೊರಟೋಗೋಣ ಅಂದ್ಕೊಂಡ್ವಿ. ಊಟ ಎಲ್ಲ ಮಾಡಿದ್ವಿ ಇಲ್ಲೇ. ಐಸ್ ಕ್ರೀಮು ಖಾಲಿ, ಕೋಲ್ಡ್ ಆಗಿದೆ. ಅಲ್ಲೇ ಐಸ್ ಕ್ರೀಮು, ಜ್ಯೂಸು ಎಲ್ಲ ಇದೆ. ನೋಡಿ ಊಟಕ್ಕೆ ಏನೇನು ಕೊಟ್ಟಿದ್ದಾರೆ, ಚಪಾತಿ, ಗ್ರೇವಿ, ಅನ್ನ ಸಾಂಬಾರು ಎಲ್ಲ ಇದೆ. ಇದು ಒಂದೇ ಸಾಂಬಾರು, ಚಪಾತಿ ಬೇರೆ ದುಡ್ಡು. ಮತ್ತು ಬರೀ ರೈಸ್ ಸಾಂಬಾರು ಅಂದರೆ ಜಸ್ಟ್ 70 ರೂಪೀಸ್ ಸಿಗುತ್ತೆ. ಬೋರ್ಡ್ ಎಲ್ಲ ಹಾಕಿದ್ದಾರೆ ಅಲ್ಲೇ. ಆಯಿತು, ಕೊಡ್ತೀನಿ ತಗೊಳವ. ನೋಡಿ ಬಂದ್ವಿ ಔಟ್ಸೈಡ್. ನಾವು ಔಟ್ಸೈಡ್ ಬಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಡ್ಕೋತಾ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ ರೈಲ್ವೆ ಸ್ಟೇಷನ್ ಟು ಅಲ್ಲಿ ಟೆಂಪಲ್ಲು. ಬಟ್ ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ದಲ್ಲ, ಹಾಗಾಗಿ ನಾವು ಆಟೋದಲ್ಲಿ ಹೊರಟೋದ್ವಿ. ನೀವು ನಡ್ಕೊಂಡು ಹೋದರೆ ವಿತಿನ್ 10 ಮಿನಿಟಲ್ಲಿ ರೀಚ್ ಆಗ್ತೀರ. ನೋಡಿ ಅಲ್ಲಿ ಜಸ್ಟ್ 100 ಮೀಟರ್ ಅಂತ ಇದೆ ಅಲ್ಲಿ ಬೋರ್ಡು ರಾಮ ಮಂದಿರ. ಮತ್ತು ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಅಂದರೆ ತೋರಿಸ್ತೀನಿ ನೋಡಿ ಇವಾಗ. ನೋಡಿ ನಮ್ಮ ಕನ್ನಡದಲ್ಲಿ ನನ್ನ ಬೋರ್ಡ್ ನೋಡಿದ್ದು ನನಗೆ ತುಂಬ ಖುಷಿಯಾಗಿತ್ತು, ಬೆಂಗಳೂರು ಕೆಫೆ ಅಂತ. ಅದು ನೋಡಿ ನನಗೆ ತುಂಬ ಖುಷಿಯಾಯಿತು. ಬೆಂಗಳೂರಲ್ಲಿ ಇದ್ದೀವಿ ಅನ್ನೋದು ಫೀಲ್ ಆಗ್ತಾಯಿತ್ತು. ಬಟ್ ಕನ್ನಡದಲ್ಲಿ ಬರೆದಿದ್ದಾರಲ್ಲ ಬೋರ್ಡು, ನನಗೆ ಅದೊಂದು ಖುಷಿ.
ಬೆಂಗಳೂರು ಕೆಫೆ ಅಂತ. ಕರ್ನಾಟಕದವ್ರು ಯಾರಾದರೂ ಬಂದರೆ ಹೋಗಿ ವಿಸಿಟ್ ಮಾಡಿ. ನೋಡಿ ನೆಕ್ಸ್ಟು ಇಲ್ಲಿ ಹೋಗಿ ಚೆಕಿಂಗ್ ಇರುತ್ತೆ, ಮತ್ತು ಟಿಕೆಟ್ ತೊಗೋಬೇಕು ಲಗೇಜಿಗೆ ನಮಗಿದ್ರೆ. ತುಂಬ ಕಡೆ ಚೆಕಿಂಗ್ ಇದೆ, ತುಂಬಾ ಅಂದರೆ ತುಂಬ ಕಡೆ ಇದೆ. ಚೆನ್ನಾಗಿದೆ ನೋಡಿ ಕುತ್ಕೊಳ್ಳೋದಕ್ಕೆಲ್ಲ. ಅಲ್ಲೂ ತುಂಬ ಜನ ಕೂತಿದ್ದಾರೆ. ನಾವೆಲ್ಲ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಅಲ್ಲಿ ಹೋಗಿ ಬಂದು ನಿಂತಿರ್ತಾರೆ ಅಂತ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ತುಂಬ ಕ್ಲೀನ್ ಆಗಿದೆ. ಟಿಕೆಟ್ ತಗೊಳಕ್ಕೆ ಸುಮ್ಮನೆ ಇರು, ಸ್ವಲ್ಪ ಕುತ್ಕೊಳ್ಳಿ. ನೆಕ್ಸ್ಟು ಇಲ್ಲಿಂದ ನಾವು ಹೋದ್ವಿ ದೇವಸ್ಥಾನದ ಹತ್ರ. ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಏನು ಅಂತ. ಹೋಗ್ತಾ 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 ಕ್ಯೂವಲ್ಲಿ ನಿಂತಿದ್ದೀವಿ. ನಾವೆಲ್ಲ ದೇವರ ದರ್ಶನಕ್ಕೆ ನಿಂತಿದ್ದೀವಿ ಅಂತ ತಿಳ್ಕೊಂಡೆ. ಇಲ್ಲ, ಇವಾಗ ಮನೇಲಿ ಹೇಗೆ ಇನ್ನೂ ನಾವು ಔಟ್ ಸೈಡಿಂದ ಕಾಂಪೌಂಡ್ ಹತ್ರ ಬರ್ತಿದ್ದೀವಿ, ಇನ್ನು ಕಾಂಪೌಂಡೇ ದಾಟಿಲ್ಲ ನಾವು. ಹಾಗೆ ಇನ್ನು ನಾವು ಕಾಂಪೌಂಡ್ ಒಳಗೆ ಬರಬೇಕು ಅಂದರೆ ತೋರಿಸ್ತೀನಿ. ಇವಾಗ ಎಂಟ್ರೆನ್ಸ್ ಇನ್ನು ಮನೆ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋ ರೀತಿ ಇದೆ. ಅಲ್ಲೂ ಸಹ ಕಿವಿ ಇದೆ ನೋಡಿ, ಎಷ್ಟೊಂದು ಜನ ಇದ್ದಾರೆ. ನಾವೆಲ್ಲ ಸದ್ಯ ಕಡಿಮೆ ಜನ ಇದ್ದಾರೆ ಅಂದ್ಕೊಂಡೆ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ತುಂಬಾ ಜನ ಇದ್ದಾರೆ ಅಂತ. ಇಲ್ಲಿ ಸೇಮು ಯಾವ ರೀತಿ ಇದೆ ಅಂದರೆ, ಇಲ್ಲಿ ಗೋಡೆಗಳೆಲ್ಲ ಈ ಥರ ಇಲ್ಲಿ ಇದೆಯಲ್ಲ, ಮಂತ್ರಾಲಯದಲ್ಲಿ ಸೇಮ್ ಇದೇ ಥರ ಕಟ್ಟಿದ್ದಾರೆ ನೋಡಿ, ಆ ಥರನೇ ಇದೆ ಇಲ್ಲಿ ಪಕ್ಕದಲ್ಲೆಲ್ಲ. ಇದೇ ಥರ ಮಂತ್ರಾಲಯದಲ್ಲೂ ಕಟ್ಟಿದ್ದಾರೆ, ಒಂಥರ ಕಾಂಪೌಂಡ್ ಥರ ಕಟ್ಟಿದ್ದಾರಲ್ಲ. ಇಲ್ಲಿ ಸೈಡಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಸೈಡಲ್ಲೆಲ್ಲ ಈ ಥರನೇ ಕಟ್ಟಿದ್ದಾರೆ. ಅಲ್ಲೂ ಮಂತ್ರಾಲಯದಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ನಾನು, ಆ ಥರನೇ ಅಂದ್ಕೊಂಡೆ. ಫೀಲಿಂಗ್ ಆಯಿತು ನನಗೂ ನೋಡಿ. ಮಾತ್ರ ಕ್ಲೀನ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ರೈಲ್ವೆ ಸ್ಟೇಷನ್ನಿಂದನೂ ಸಹ ನೋಡ್ಕೊಂಡು ಬಂದೆ, ಪ್ರತಿಯೊಂದು ಕ್ಲೀನ್ ಇದೆ ಇಲ್ಲಿ ನಾನು ನೋಡಿದಾಗ. ಇನ್ನು ಬೇರೆ ಬೇರೆ ಕಾಶಿ ಇರಲಿ, ಬೇರೆ ಬೇರೆ ಪ್ಲೇಸ್ ಹೋಗಿದ್ವಲ್ಲ, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿತ್ತು. ಅಯೋಧ್ಯ ಬಂದ್ವಿ ನೋಡಿ. ಇದು ನಾವು ಜಸ್ಟ್ ಎಂಟ್ರೆನ್ಸ್ ಅಂದರೆ ಕಾಂಪೌಂಡ್ ಬರ್ತೀವಲ್ಲ, ಕಾಂಪೌಂಡ್ ಒಳಗೆ ಆ ಥರ ಇದು. ನಾನು ಫೈನಲಿ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಇದು ಸಹ ದೇವಸ್ಥಾನ ಅಲ್ಲ, ಇನ್ನೂ ಒಳಗಡೆ ಹೋಗಬೇಕು. ಜಸ್ಟ್ ಇಲ್ಲೇನೆ ಎಲ್ಲ ಬ್ಯಾಗು ಮತ್ತು ಲಗೇಜು, ಫೋನ್ ಅಂತೂ ಅಲೋನೇ ಇಲ್ಲ. ಇಷ್ಟೇ, ಇನ್ನು ಒಳಗೆ ಹೋಗಿ ನಾವು ನೋಡ್ಲಿಕ್ಕಂತೂ ಹೋಗಿಲ್ಲ. ಅಲ್ಲೂ ಸಹ ತುಂಬ ಚೆಕ್ ಇದೆ ನೋಡಿ. ಈಗ ಇಲ್ಲಿ ಎಂಟ್ರೆನ್ಸಲ್ಲೂ ಚೆಕ್ ಇದೆ, ಅಲ್ಲೂ ಚೆಕ್ ಇದೆ. ಚೆಕ್ಕಿಂಗ್ ಇದ್ದೇ ಇರುತ್ತೆ, ಏನು ನೋಡಿಲ್ಲ. ಒಳಗೆ ಫೋನ್ ಇಟ್ಕೊಳ್ತಿದ್ವಿ, ಅದಕ್ಕೋಸ್ಕರ ನೋಡೋಣ ತಪ್ಪಿಸ್ಕೊಂಡವ್ರಮ್ಮ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಮೆಮೊರಿಗೆ. ಹಾಗೆಯೇ ದೇವಸ್ಥಾನದೊಳಗೆ ನಾವು 2 ಟೈಮ್ಸ್ ವಿಸಿಟ್ ಮಾಡ್ದೋ ನಾವು ದೇವಸ್ಥಾನನ. ಇವಾಗ ಹೋಗ್ಬೇಕಾದ್ರೆ ನಮಗೆ ಫಸ್ಟ್ ಟೈಮ್ ಹೋದ್ವಿ ಒಳಗೆ, ಆಗ ನೋಡಿದ್ವಿ. ಫೈನಲಿ ನಾವು ಅಯೋಧ್ಯೆಗೆ ಬಂದಿದ್ದೀವಿ ನೋಡಿ. ಮುಂದೆ ವಿಡಿಯೋ ಮಾಡೋ ಹಾಗಿಲ್ಲ, ಯಾಕೆಂದರೆ ಫೋನ್ ಎಲ್ಲ ಕೊಟ್ಬಿಡ್ಬೇಕು. ಸೊ ನನ್ನ ಮಗಳು ಫೋಟೋ ತೆಗೆಸ್ಕೊತಾ ಇದ್ದಾಳೆ. ನಾವು ದೇವಸ್ಥಾನದೊಳಗೆ ಹೋದಾಗ ನಮಗೆ 2 ಟೈಮ್ಸು ದರ್ಶನ ಮಾಡಿದ್ವಿ ನಾವು. ಹೇಗೆ ಅಂದರೆ ಹೋಗಿ ಬ್ಯಾಗಲ್ಲಿ ಬ್ಯಾಗ್ ಕೌಂಟ್ರೆಲ್ಲ ಕೊಟ್ಬಿಟ್ಟು, ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ, ನೆಕ್ಸ್ಟ್ ಒಳಗೆ ಹೋಗ್ತೀವಿ, ಫೋನ್ ಕೊಟ್ಟು ಜನ ಇತ್ತು ತಗೊಳ್ಳೆ. ಫೋಟೋಸ್ ಎಲ್ಲ ತೊಗೊಂಡ್ವಿ ಮೆಮೊರಿಗೆ. ಫ್ಯಾಮಿಲಿ ಎಲ್ಲ ಬಂದಿದ್ವಿ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನಾನು ನನ್ನ ಮಗಳು, ನನ್ನ ಹಸ್ಬೆಂಡು, ಮತ್ತು ಏನಂದರೆ ದೇವಸ್ಥಾನದೊಳಗೆ ನಾವು ಹೋಗುವಾಗ ಕ್ಯೂವಲ್ಲಿ ತುಂಬ ಅಂದರೆ ತುಂಬಾ ದೊಡ್ಡ ಕ್ಯೂಗಳಿರತ್ತಪ್ಪ. ಅಂದರೆ ಒಂದೇ ಕಡೆ ಇರಲ್ಲ, ಸುಮಾರು 5-6 ಇದೆ ಹೋಗಲಿಕ್ಕೆ.
ಆಗೇನು ಮಾಡಿದ್ವಿ ನಾವು ನೋಡ್ಕೊಂಡ್ವಿ ಹೇಗೆ ಹೋಗೋದು, ಮತ್ತು ತುಂಬ ಜನ ಬರೀ ಜೆಂಟ್ಸೇ ಇದ್ದರು, ನಾವು ಲೇಡೀಸು ಕಡಿಮೆ ಇದ್ವಿ. ನಮಗೆ ಬೇಗ ದರ್ಶನ ಆಗೋಯ್ತು. ನಮ್ಮ ಹಸ್ಬೆಂಡು ಮತ್ತು ಅವರೆಲ್ಲ ಬೇರೆ ಬೇರೆ ಕಡೆ ನಿಲ್ಲಬೇಕಾಯ್ತು. ಹೋಗ್ತಾ ಹೋಗ್ತಾ ಲೇಡೀಸೇ ಬೇರೆ ಜೆಂಟ್ಸೇ ಬೇರೆ ಕ್ಯೂ ಇರುತ್ತೆ, ಅಲ್ಲಿ ಚೆಕ್ಕಿಂಗ್ ಮಾಡ್ತಾರಲ್ಲ, ಹಾಗೇನಾಯಿತು, ನಾನು ನನ್ನ ತಂಗಿ ಇಬ್ಬರೂ ಅಮ್ಮ ಎಲ್ಲ ಹೊರಟೋದ್ವಿ. ಬೇರೆ ಬೇರೆ ಆಗೋದ್ವಿ, ಬೇರೆ ಬೇರೆ ಲೈನ್ ಆಗೋಯ್ತು. ನೋಡಿ, ನಾವು ಈ ಫೋಟೋ ತೊಗೊಂಡ್ವಿ, ಎಷ್ಟು ಚೆನ್ನಾಗಿದೆ ನಾನು ತೊಗೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಂತ. ಅದು ಫುಲ್ಲು ಸಿಕ್ಕಾಬಟ್ಟೆ ಮಂಜು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ, ಅಬ್ಬಬ್ಬಾ, ಸ್ವರ್ಗ. ನಾವು ಸಿನಿಮಾಗಳಲ್ಲೆಲ್ಲ ನೋಡಿದ್ವಿ ಅಷ್ಟೇ, ಈ ಥರ ಇರುತ್ತೆ ಅಂತ. ನಾವು ಹೋದರೆ ಒಳಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬಾ, ನೋಡೋಕೆ ಕಣ್ಣು ಸಾಲದು. ನಾನು ನನ್ನ ತಂಗಿ ಇಬ್ಬರು ಹೋಗಿ ನೋಡ್ಕೊಂಡು ಬಂದು ಮತ್ತೆ ಎರಡನೇ ಸಲ ಬಂದು ಮುಂದೆಯಿಂದ ಇದ್ವಲ್ಲ ಮುಂಚೆ, ಅಲ್ಲಿಂದನೇ ಬಂದು ಮತ್ತೆ ಎರಡನೇ ಸಲ ಹೋಗಿ ನೋಡಿದ್ವಿ. ಬೇಗ ಓಡಿ ನೋಡಿದ್ವಿ. ನನಗೆ ಸಾಕಾಗಲಿಲ್ಲ ದೇವ್ರು ನೋಡಿ. ಅಯ್ಯೋ, ಒಂದೇ ಸಲ ನೋಡಿದ್ನಲ್ಲಪ್ಪ, ನನಗೆ ದೂರದಲ್ಲಿ ನೋಡಿಬಿಟ್ಟೆ ಅಂತ ಮತ್ತೆ ಹತ್ರದಲ್ಲಿ ಹೋಗಿ ನಾನು ನೋಡಿದ್ವಿ. 2 ಸಲ ನೋಡಿದೆ. ನನಗಂತೂ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನೀವು ನೋಡಲೇಬೇಕು, ಎಲ್ಲ ಹಿಂದೂಗಳು ಖಂಡಿತ ನೋಡಲೇಬೇಕು. ಅದು ಸ್ವರ್ಗ. ಬರೀ ಸಿನಿಮಾಗಳಾಗಿ ನೋಡಿದ್ವಿ, ಬಟ್ ಇಲ್ಲಿ ರಿಯಲ್ ಆಗಂತೂ ತುಂಬ ಚೆನ್ನಾಗಿದೆ. ಯಾರು ಸಹ ಮಿಸ್ ಮಾಡ್ಕೋಬೋದು. ನೋಡಿ, ಜಸ್ಟ್ 5 ಗಂಟೆ ಆಗಿದೆ, ಆಮೇಲೆ ಈವ್ನಿಂಗ್ ಕತ್ಲೆ ಆಗೋಗಿದೆ. ಬಂದು ಸೈಡು ಪ್ರಸಾದ ಅಂದರೆ ಮಾಮೂಲಿ ಜನ ಕೊಡ್ತಾರೆ, ನಮ್ಮ ಕಡೆ ಥರ ಊಟ ಇಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪೊಂಗಲ್ ಕೊಟ್ಟಿದ್ರು, ಪ್ರಸಾದನ. ನನಗೆ ಸಮಾಧಾನ ಆಗಲಿಲ್ಲ ಅಂತ ನಾನು ನನ್ನ ತಂಗಿ ಮತ್ತೆ ಹೋಗಿ ಜಸ್ಟ್ ಹಾಫ್ ಅನ್ ಅವರ್ 40 ಮಿನಿಟಲ್ಲಿ ನಮಗೆ ದರ್ಶನ ಆಗಿದೆ ಅಷ್ಟೇ. ಜಸ್ಟ್ 40 ಮಿನಿಟಲ್ಲಿ ದರ್ಶನ ಆಯಿತು 2ನೇ ಸಲ. ಗೊತ್ತಾಯ್ತಲ್ಲ, ಓಡಿ. ನೆಕ್ಸ್ಟ್ ಶಾಪಿಂಗ್ ನೋಡಿ, ಎಲ್ಲಿ ನೋಡಿದ್ರು ರಾಮಂದು ಸ್ಟ್ಯಾಚ್ಯುಗಳೇ, ಫೋಟೋಸು ಇಲ್ಲಿ ಸಿಕ್ಕಾಬಟ್ಟೆ ಇದ್ದಾವೆ. ಅಂದರೆ ಎಷ್ಟು ಅಂಗಡಿ ಇದ್ದಾವೆ. ಸೌಲಿ ಕೇಳ್ಸೋಣ ಅನ್ಕೋತೀನಿ. ನನ್ನ ವಾಯ್ಸು ಎಷ್ಟು ಶಾಪಿಂಗ್ ಮಾಡಿದ್ವಿ ನಾವು. ಸುಮಾರು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ನೋಡಿ, ಆ ಫೋಟೋ ತುಂಬ ಇಷ್ಟ ಆಯಿತು. ಲಾಸ್ಟ್ ಯಾರು ಇಲ್ಲಿ ಜಸ್ಟ್ 100 ರೂಪೀಸ್ ಕೊಟ್ಟರು. ಅದನ್ನು ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಅದು. ಸಿಕ್ಕಾಬಟ್ಟೆ ಕ್ರೌಡ್ ಇದ್ದಾರೆ, ಸಿಕ್ಕಾಬಟ್ಟೆ ಸೌಂಡು. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಮಾತ್ರ ಇಲ್ಲೆಲ್ಲ ಕಾಸ್ಟ್ಲಿ ಜಾಸ್ತಿ. ಇಲ್ಲಿ ದೇವಸ್ಥಾನದೊಳಗಲ್ಲ, ಹಾಗಾಗಿ ನೀವು ಔಟ್ ಸೈಡ್ ಹೋದರೆ ಅದೇ ಕಡಿಮೆ ದುಡ್ಡು. ಎಲ್ಲ ಕಡೆ ಅದೇ ರೀತಿ ಇರುತ್ತೆ. ನೋಡಿ, ಪ್ರಸಾದ ನಾವು ತಗೊಂಡ್ವಿ. ಇಲ್ಲಿ ಗೊತ್ತಿಲ್ಲದೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ವಿ. ಮತ್ತು ಔಟ್ ಸೈಡು ಕಡಿಮೆ. ನಾವೆಲ್ಲೋ ಇಷ್ಟೇ ಏನೋ ನಮ್ಗೆ ಗೊತ್ತಿಲ್ವಲ್ಲ, ಫಸ್ಟ್ ಟೈಮ್ ಎಲ್ಲ ಹೋಗಿದ್ವಿ. ಇಲ್ಲೇ ಎಲ್ಲ ಕಡೆ ಅದೇ ರೀತಿ ಮಾಡಿದ್ವಿ. ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದು, ಆಮೇಲೆ ಅಯ್ಯೋ ಅನ್ನೋದು. ನೋಡಿ, ಎಷ್ಟು ಚೆನ್ನಾಗಿ ಟೆಂಟ್ ಹಾಕಿ ಅಲ್ಲಲ್ಲೇ ಅಂಗಡಿಗಳನ್ನ, ಮಳಿಗೆಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ತಗೋಬಾರ್ದು, ಹೊರಗಡೆ ತಗೋಬೇಕು. ಇದೆಲ್ಲ ಕಾಸ್ಟ್ಲಿ. ಹೊರಗಡೆ ಮಾಡ್ತಾರ. ರೋಡ್ ಸೈಡ್ ಮಾಡ್ತೀವಿ, ಫೋಟೋ ತಗೋಬೇಕು. ಕರೆಕ್ಟು. ಇದು ರಾಮ. ಹೌದಾ? ಇನ್ನೇನಂತಿದೆ, ರಾಮ ಹುಟ್ಟಿದ್ದು. ಈ ಮಕ್ಕಳಿಗೆ ಬರೀ ಬಲೂನ್ ಮೇಲೆ ಕಣ್ಣು. ನನಗೆ ಬಲೂನ್ ತಗೊಳ್ಳು ಅಂತ ಹಠ ಮಾಡೋದು.
ತಿಂಡಿ ಅದು ಇದು ರಾಜ ರಾಜ ಇದ್ನಲ್ಲ ಹೊರಗಡೆ ತಗೊಳ್ಳೋದು ಬಯಲು ಜಾಸ್ತಿ ಇರುತ್ತೆ. ಅವ್ರ ಅಪ್ಪನ ಹೆಸರೇನು? ದಶರಥ. ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಮಕ್ಕಳನ್ನು ಎತ್ಕೊಂಡು ಮಾಡಬೇಕಿತ್ತು ವಿಡಿಯೋನ, ಮತ್ತು ಕ್ರೌಡ್ ಇತ್ತಲ್ಲ ಆಗ ಸರಿಯಾಗಿ ನನಗೆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೋಡಿ ಮೇಲೆ ಬರೀ ಟೆಂಟ್ ಹಾಕಿದ್ದಾರೆ ಅಷ್ಟೇ, ಆದ್ರೂ ಜಸ್ಟ್ 5 ಗಂಟೆ 5 ಕಾಲಿಗೆ ಇಷ್ಟೊಂದು ಕತ್ತಲೆ ಆಗಿದೆ. ಜಸ್ಟ್ ಡಿಸೆಂಬರು, ಜನವರಿಲಿ, ಫೆಬ್ರವರಿ ತನಕ ಇದೇ ಥರ ಇಲ್ಲಿ ಕ್ಲೈಮೇಟ್ ನಾರ್ತ್ ಇಂಡಿಯಾದಲ್ಲಿ. ನವಂಬರು ಇಲ್ಲಿ ರಾಮ 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 ಅಲ್ಲೂ ಸಹ ರಾಮ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ಯಾಂಗಲಲ್ಲಿ ಸಹ ರಾಮ ಎಲ್ಲ ಬ್ಯಾಂಗಲ್ಸಲ್ಲೂ ಸಹ ರಾಮ ಇದ್ದಾರೆ. ಎಷ್ಟು ಚೆನ್ನಾಗಿ ಲಾಕೆಟ್ ಇದೆ ಎಲ್ಲನೂ ಯಾವ ಕ್ರಿಯೇಟಿವಿಟಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನೋಡಿ ನನಗೆ. ಈವನ್ ಹಿಯರಿಂಗ್ಸಲ್ಲೂ ಸಹ ರಾಮನಿದೆ ನೋಡಿ. ಇವಾಗ ಹೋಗಿದ್ದಾಗ ಬಂದ್ವಲ್ಲ ಅದೇ ರೋಡಿಗೆ ಬಂದು ಮತ್ತೆ ಔಟ್ ಸೈಡು. ನಾವು ಹೋಗುವಾಗ ಬೆಳಗ್ಗೆ ಸುಮಾರು 12 ಗಂಟೆ 1 ಗಂಟೆಲಿ ಕಡಿಮೆ ಜನ ಇದ್ದರು. ಇವಾಗ ನೋಡಿ ಎಷ್ಟು ಕ್ರೌಡ್ ಆಗಿದ್ದಾರೆ ಅಂದರೆ ರೋಡಲ್ಲೆಲ್ಲ ಸಿಕ್ಕಾಪಟ್ಟೆ ಜನ. ಇದು ಔಟ್ ಸೈಡ್ ಮೇನ್ ರೋಡಲ್ಲಿ. ಅಲ್ಲೂ ಸಹ ತುಂಬ ವ್ಯಾಪಾರಿಗಳಿದ್ದಾರೆ ನೋಡಿ. ಇನ್ನು 6 ಗಂಟೆ ಈಗ ಸೈಡ್ ಬಂದಾಗ 6 ಎಷ್ಟು ಕತ್ತಲೆ ಆಗಿದೆ. ಇವಾಗ ನಾವು ಊಟ ಎಲ್ಲ ಮಾಡಿ ನೆಕ್ಸ್ಟು ನಮಗೆ ಬಸ್ ಇತ್ತು ನೈಟ್ 8 o'clock, ಹಾಗಾಗಿ ಬೇಗ ಹೋಗಬೇಕಿತ್ತು. ನಾವು ಬೇಗ ಪರ್ಚೇಸ್ ಮಾಡಿಕೊಂಡು ಊಟ ಮಾಡಿ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ನೋಡಿ ಕತ್ಲೆಯಲ್ಲಿ ಯಾವ ರೀತಿ ಕಾಣಿಸ್ತಿದೆ. ಇನ್ನು ಕತ್ಲೆಯಲ್ಲಿ ರಾಮ ಮಂದಿರ ನೋಡಿದ್ರೆ ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ರಂತೆ, ತುಂಬ ಚೆನ್ನಾಗಿ ದೇವಸ್ಥಾನದ ಹತ್ರ ಎಲ್ಲ ಲೈಟಿಂಗ್ಸ್ ಹಾಕಿದ್ರೆ ಔಟ್ ಸೈಡ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಈವ್ನಿಂಗ್ಗೆ 5 ಗಂಟೆಗೆ ಕತ್ಲೆ ಆಗುತ್ತೆ, ಹೋಗಿ ನೋಡ್ಬೋದಿತ್ತು, ನನಗೆ ಗೊತ್ತಾಗಲಿಲ್ಲ. ಸುಮ್ಮನೆ 4 ಗಂಟೆ ಒಳಗೆ ಆಮೇಲೆ ಗೊತ್ತಾಯಿತು. ಬಟ್ ನಾವು ಅಲ್ಲೇ ಸ್ಟೇ ಮಾಡೋದಾಗಿದ್ದರೆ ಖಂಡಿತ ಒಂದ್ಸಲ ನೋಡ್ಕೊಂಡು ಬರ್ಬೋದಿತ್ತು. ನಾವು ಅಲ್ಲಿ ಸ್ಟೇ ಮಾಡಲಿಲ್ಲ, ಬಂದು ವಾಪಸ್ ಹೋಗಬೇಕಿತ್ತು ನಾವು. ಹಾಗಾಗಿ ನಾವು ಜಸ್ಟ್ ಆದರೂ ನಾನು 2 ಟೈಮ್ಸ್ ನೋಡಿದೆ, ತುಂಬ ಹತ್ತಿರದಿಂದ ನೋಡಿದೆ. ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ದೂರ ಅನ್ನಿಸ್ತು, ಅವಾಗ ಗೊತ್ತಾಯ್ತು ಆ ಕಡೆ ಕಿವಿಯಿಂದ ಹೋಗಿ ನೋಡಬೇಕು ಅಂತ. ಸೊ ನಾನೇನು ಮಾಡಿದೆ, ಮತ್ತೊಂದು ಸಲ ಔಟ್ ಸೈಡಿಂದ ಹೋಗಿ ಅದೇ ಕಾಶಿ ಅಲ್ಲೇ ಜಸ್ಟ್ ಒಳಗಡೆನೇ ಹೋಗ್ಬಿಟ್ಟು ಆದರೆ ಈಗ ಹಾಗಲ್ಲ, ಹೊರಗಡೆ ತನಕ ಬಂದು ನೆಕ್ಸ್ಟು ನಾವು ಇನ್ನೊಂದು ಸಲ ನಾನು ನನ್ನ ತಂಗಿ ಇಬ್ಬರೇ ಹೋಗಿ ಓಡಿ ನೋಡಿದ್ವಿ. ಎಷ್ಟು ಓಡಿದ್ವಿ ಅಂದರೆ ಫಾಸ್ಟಾಗಿ ಬೇಗ ದರ್ಶನ ಆಗುತ್ತೆ. ಯಾಕೆಂದರೆ ಅಮ್ಮ ತಂಗಿ ಪಾಪು ಎಲ್ಲ ಅಮ್ಮ ಮತ್ತು ನನ್ನ ತಂಗಿ ಪಾಪು ಎಲ್ಲ ವೇಟ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಬಿಟ್ಟು ಬಂದಿದ್ವಿ. ಹಾಗಾಗಿ ನೋಡಿ ಇವಾಗ ಬಸ್ ಬಂತು ನೈಟ್ 8 o'clock. ಈಗ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಬಸ್ ಬಂತು, ಈಗ ಆರಾಮಾಗಿ ಮಲ್ಕೊಂಡು ಹೋಗ್ತೀವಿ. ಇನ್ನು ಮಾರ್ನಿಂಗ್ ರೀಚ್ ಆಗ್ತೀವಿ. ಇನ್ನು ಡೆಲ್ಲಿದು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಲ್ಲಿ ತೋರಿಸ್ತೀನಿ. ಮಾರ್ಕೆಟು ಮತ್ತು ಕುತುಬ್ ಮಿನಾರು ಎಲ್ಲ ಹೋಗಿದ್ದೀವಿ, ಅದನ್ನು ತೋರಿಸ್ತೀನಿ. ಇನ್ನು ಬೆಳಿಗ್ಗೆ ನಾವು 6 o'clock ಅಥವಾ 7 o'clock ರೀಚ್ ಆದ್ವಿ. ಸೊ ಓಕೆ ಬಾಯ್.